ಕಲಾವಿದರ ಸಂಘದಲ್ಲಿ ಇವತ್ತು ಕರ್ನಾಟಕದ ಕಲಾವಿದರ ಸಂಘಕ್ಕೆ ಒಳ್ಳೆಯದಾಗಲಿ, ಕರ್ನಾಟಕದ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಅದರಲ್ಲೂ ನಾಗಾರಾಧನೆಯನ್ನು ವಿಶೇಷವಾಗಿ ಮಾಡಲಾಯಿತು. ಸಾಕಷ್ಟು ಸಹ ಕಲಾವಿದರಿರಬಹುದು, ಹಿರಿಯ ನಟ ನಟಿಯರಿರಬಹುದು, ಎಲ್ಲರೂ ಕೂಡ ಭಾಗಿಯಾಗಿದ್ದರು. ನಾಗಾರಾಧನೆಯ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು, ಅದರ ಜೊತೆಗೆ ಒಂದಷ್ಟು ಒಳ್ಳೆಯ ರೀತಿಯಾದಂತಹ ನಡವಳಿಕೆಯನ್ನು ಕೂಡ ಚಿತ್ರರಂಗದಲ್ಲಿ ಮುಂದುವರಿಸಬೇಕಾಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಸದ್ಯ ನಾಗಾರಾಧನೆಯನ್ನು ನಡೆಸ್ಕೊಟ್ಟಂತಹ ಗುರುಗಳು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಗುರುಗಳು, ಇವತ್ತು ನಾಗಾರಾಧನೆಯನ್ನು ನಡೆಸ್ಕೊಟ್ರಿ. ನಿಮಗೆ ಏನು ಸಮಸ್ಯೆ ಕಾಡ್ತಾ ಇದೆ ಚಿತ್ರರಂಗಕ್ಕೆ? ಯಾಕಂದರೆ ಕರ್ನಾಟಕ ಚಿತ್ರರಂಗ, ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಏಳು ಬೀಳುಗಳು ಎದುರಾಗ್ತಾ ಇದೆ. ಪ್ರಸ್ತುತ ವಿದ್ಯಮಾನದಲ್ಲಿ ಯಾವ ತೊಂದರೆ ತಾಪತ್ರೆಯೂ ಇಲ್ಲ. ಮನುಷ್ಯ ಎನ್ನುವಂಥದ್ದು ಜ್ಞಾನ, ವಿದ್ಯೆ, ಬುದ್ಧಿ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವಂಥದ್ದು ಸಾಮಾನ್ಯ. ಹಾಗಿರುವಾಗ ಒಬ್ಬೊಬ್ಬರದ್ದು ಮನಸ್ಸು ಒಂದೊಂದು ರೀತಿ ಇರ್ಬೋದು. ಹಾಗಾಗಿ ದೇವರು ಎಲ್ಲ ಒಗ್ಗೂಡಿಸುವಂತಹ ವಿಚಾರದಲ್ಲಿ ಆಶೀರ್ವಚನ ನೀಡಬಹುದೇ ಹೊರತಾಗಿ ಬೇರೆ ಯಾವ ಸೂಚನೆಯನ್ನು ಕೂಡ ಕೊಟ್ಟಿರಲಿಕ್ಕಿಲ್ಲ. ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತದಿಂದ ಕನ್ನಡ ಚಿತ್ರ ಲೋಕದಲ್ಲಿ ಒಂದು ಒಳ್ಳೆಯ ಸೂಚನೆ. ಇನ್ನು ಬರುವ ದಿನದಲ್ಲಿ ಒಳ್ಳೆಯ ಧರ್ಮ ಕಾರ್ಯಗಳೂ ನಡಿಬೇಕು. ಚಿತ್ರೋದ್ಯಮ ಅಂತ ಹೇಳಿದರೆ ಮಹಂಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬಂತಹ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ. ಹಾಗಾಗಿ ಈ ಸ್ಥಳ ದೇವಾಲಯ ಎಷ್ಟು ಪಾವಿತ್ರತೆಯೋ ಅಷ್ಟು ಪಾವಿತ್ರತೆ ಈ ಜಾಗಕ್ಕಿರುತ್ತೆ. ಹಾಗಿರುವಾಗ ಇಂತಹ ಧರ್ಮ ಕಾರ್ಯಗಳು ಕೂಡ ನಡೀತಾ ಇರಬೇಕು. ಮುಂದಕ್ಕೂ ಕೂಡ ದೇವರು ಸೂಚನೆ ಕೊಟ್ಟಿರಬಹುದು. ಹಾಗಾಗಿ ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಉತ್ತಮ ಕಾಲ, ಉತ್ತಮ ಯೋಗ, ಉತ್ತಮ ಅನುಗ್ರಹ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಉಂಟು. ಇನ್ನು ವಿಶೇಷವಾಗಿ ನಾಗಾರಾಧನೆಯನ್ನು ಯಾಕೆ ಮಾಡಿಸ್ತಾರೆ? ಮಾಡಿಸಿದ್ರೆ ಏನೆಲ್ಲ ಒಳಿತಾಗುತ್ತೆ? ಆರೋಗ್ಯ, ಮಾನಸಿಕ ನೆಮ್ಮದಿ, ದಾಂಪತ್ಯ ಜೀವನ, ಸಂತಾನ, ಸಂತತಿ, ಸಂಪತ್ತು ಮಾತ್ರವಲ್ಲದೆ ನಾವು ಮಾಡುವಂಥ ವೃತ್ತಿ ಮಾತ್ರವಲ್ಲದೆ ನಾವು ಮಾಡುವಂತಹ ಈ ಚಿತ್ರೋದ್ಯಮಕ್ಕೆ ವಿಶೇಷವಾಗಿ ನಾಗದೇವರ ಪೂರ್ಣ ಅನುಗ್ರಹ ಬೇಕು. ಯಾಕೆ ಕೇಳಿದರೆ, ಒಂದು ಚಲನಚಿತ್ರ ಪ್ರಾರಂಭ ಆಗಬೇಕಿದ್ರೆ ಅನೇಕ ರೀತಿಯ ಟೆಕ್ನಿಷಿಯನ್ಗಳು ಬರ್ತಾರೆ. ಎಲ್ಲರದ್ದೂ ಕೂಡ ಸರಿತೂಗಿಸಿಕೊಂಡು ಒಂದು ಚಲನಚಿತ್ರ ಹಿಟ್ಟಾಗಬೇಕಿದ್ರೆ, ಅದು ಒಳ್ಳೆ ರೀತಿಯಲ್ಲಿ ಹೆಸರು ಗಳಿಸಬೇಕಿದ್ರೆ ಎಲ್ರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಬೇಕು, ಎಲ್ರಿಗೂ ಕೂಡ ಒಳ್ಳೆಯ ಪ್ರಚೋದನೆಯನ್ನು ಕೊಡಬೇಕು. ಹಾಗಾಗಿ ನಾಗಾರಾಧನೆಯಲ್ಲಿ ಒಂದೋ ಎರಡೋ ಅಲ್ಲ, ಸಾವಿರಾರು ರೀತಿಯ ಒಳ್ಳೆಯ ಅನುಗ್ರಹದ ಫಲವನ್ನು ನಮಗೆ ಹಿರಿಯರು ತೋರಿಸಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಮಾಡಿರತಕ್ಕಂತಹ ಪ್ರಾಯಶ್ಚಿತ್ತದಿಂದ ಚಿತ್ರೋದ್ಯಮಕ್ಕೆ, ಕಲಾವಿದರಿಗೆ, ಚಿತ್ರೋದ್ಯಮಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡ್ತಾರೆ ಅವರಿಗೆ ಮಾತ್ರವಲ್ಲದೆ ನಿಮಗೆಲ್ಲರಿಗೂ ಕೂಡ ಇದರಿಂದ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅಂತೇಳಿ ವಿಶೇಷವಾದಂತಹ ನನ್ನ ನಂಬಿಕೆ. ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಕೂಡ ಮುಖ್ಯ ಆಗುತ್ತೆ ಅನ್ಸುತ್ತಾ? ಅದೆಲ್ಲ ನಾಗದೇವರು ಒಗ್ಗಟ್ಟನ್ನು ಮಾಡಿಸ್ತಾರೆ. ಯಾಕೆ ಕೇಳಿದರೆ ಇದು ಪುಣ್ಯ ಭೂಮಿ. ಎಷ್ಟೋ ಕಾಲದಿಂದ ತಲೆಮಾರುತದಿಂದ ಬಂದಂತಹ ಪವಿತ್ರವಾಗಿರತಕ್ಕಂತಹ ಇದೊಂದು ಚಿತ್ರೋದ್ಯಮದ ದೇವಸ್ಥಾನ. ಹಾಗಾಗಿ ಖಂಡಿತ ಇಲ್ಲೇ ಬೇಕಾದಂತಹ ಜ್ಞಾನವನ್ನು ದೇವರ ಅನುಗ್ರಹ ಮಾಡಿ ನಡೆಸಿಕೊಡ್ತಾರೆ. ನೋಡಿದ್ರಲ್ಲ, ಇವಿಷ್ಟು ನಾಗಾರಾಧನೆಯನ್ನ ಮಾಡಿದಂತಹ ಗುರುಗಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.